ಹೃದಯದ ಬಡಿತದ ಮೇಲೆ ಜೀವದ ಉಸಿರು ನಿಂತಿದೆ. ಉಸಿರಿನ ಬಡಿತದ ಹೃದಯದ ಬಾಗಿಲನ್ನು ತಟ್ಟಿ ನನ್ನ ಕೈಯಲ್ಲಿ ಈ ಪತ್ರ ಬರೆಸಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುನೀಲ್ ಜವಳಿ ಅಂತ. ಲವ್ ಆದಮೇಲೆ ಈ ಪುಸ್ತಕದ ಬಗ್ಗೆ ನಾನು ಮಾತಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರ ಲೇಖಕರು ಬಂದು ರವೀಂದ್ರ ಕುಟ್ಗಿ ಸರ್. ಇವರು ಅಂಕಣಕಾರರು ಹೌದು, ಪತ್ರಕರ್ತರು ಹೌದು. ಈಗ ಆಲ್ರೆಡಿ 4 ಪುಸ್ತಕಗಳನ್ನು ಬರೆದಿದ್ದಾರೆ. ಪ್ರವಾಸ ಕಥನ ಬರೆದಿದ್ದಾರೆ, ಕಡ್ಡಾಯ ಪೋಷಕರಿಗೆ ಮಾತ್ರ ಅಂತ ಬರೆದಿದ್ದಾರೆ. ಇದು ಅವರ 5ನೇ ಕೃತಿ ಲವ್ ಆದಮೇಲೆ. ಲವ್ ಆದಮೇಲೆ ಲವ್ ಹೇಗೋ ಆಗುತ್ತದೆ, ಆದರೆ ಲವ್ ಆದಮೇಲೆ ಹೇಗೆ, ಏನು ಅಷ್ಟಕ್ಕೂ ಲವ್ ಅಂದ್ರೇನು? ಜೀವನದಲ್ಲಿ ಒಮ್ಮೆ ಮಾತ್ರ ನಡೆಯುವ ಪವಾಡವ ಅಥವಾ ಪದೇ ಪದೇ ಒದಗುವ ಅನುಭವ? ಪ್ರೀತಿ ಅಂದರೇನೆ ಕಣ್ಣಲ್ಲಿ ಕೊಲ್ಲುವ ಹುಡುಗಿಗೂ ಕಣ್ತುಂಬ ಅವಳ ಪ್ರೀತಿಯನ್ನೇ ತುಂಬಿಕೊಂಡಿರುವ ಹುಡುಗನಿಗೂ ಮಧ್ಯೆ ನಡೆಯುವ ಮನೋಯುದ್ಧ. ಪ್ರೀತಿಯ ಸಮರದಲ್ಲಿ ಯಾರು ಸೋಲುವುದೂ ಇಲ್ಲ, ಯಾರು ಗೆಲ್ಲುವುದೂ ಇಲ್ಲ. ಹಾಗೆ ಒಬ್ಬರು ಗೆದ್ದು ಒಬ್ಬರು ಸೋತರೆ ಅದು ಅಪೂರ್ಣ ಪ್ರೀತಿಯನ್ನು ಸಂಕೇತಿಸುತ್ತದೆ. ವಾಸ್ತವಕ್ಕೆ ನಿಜವಾದ ಪ್ರೀತಿಯ ಯುದ್ಧವು ಎಂದಿಗೂ ಮುಗಿಯುವುದಿಲ್ಲ. ಒಂದು ವೇಳೆ ಯುದ್ಧ ಮುಗಿದರೂ ಕೂಡ ಸೋಲು ಗೆಲುವು ಎರಡೂ ಕೂಡ ನಿರ್ಣಯವಾಗಿರುವುದಿಲ್ಲ. ಪ್ರೀತಿ ಎಂದರೆ ಒಬ್ಬರನ್ನು ಕೊಲ್ಲುವುದು ಅಥವಾ ಒಬ್ಬರಿಗಾಗಿ ತಾನು ಸಾಯುವುದಲ್ಲ. ಪ್ರೀತಿ ಎಂದರೆ ಮತ್ತೊಬ್ಬರ ಬದುಕಿಗೆ ಪ್ರೇರಣೆ, ಒಬ್ಬರ ಬದುಕನ್ನು ಪ್ರಭಾವಿಸುವ ಶಕ್ತಿ, ಅಸಹಾಯಕತೆಯನ್ನು ಕೈ ಹಿಡಿದು ನಡೆಸುವ ಚೈತನ್ಯತೆ. ಪ್ರೀತಿ ಒಬ್ಬರ ಅರ್ಪಣೆ, ಇನ್ನೊಬ್ಬರ ಸಮರ್ಪಣೆ, ಒಬ್ಬರ ದೈವಿಕ ಶಕ್ತಿ, ಒಬ್ಬರ ಬದುಕಿನ ಯುಕ್ತಿ. ಹೀಗೆ ಹೇಳುತ್ತಾ ಹೋದರೆ ಅದು ಹಲವಾರು ಮುಖಗಳ ದರ್ಶನವನ್ನು ನಮ್ಮೆದುರಿಗೆ ತೆರೆದಿಡುತ್ತದೆ. ಪ್ರೇಮದಲ್ಲಿ ಬಿದ್ದವರು, ಸೋತವರು, ಗೆದ್ದವರು, ನೊಂದವರು, ಕೊನೆಗೆ ಅದರಲ್ಲೇ ಕಳೆದು ಹೋದವರ ಕಥೆಗಳು 10 ಹಲವು. ಇಂತಹ ಕೆಲವರ ಕಥೆಗಳ ಪ್ರಸ್ತುತಿಯ ಈ ಲವ್ ಆದಮೇಲೆ. ಸೊ ಓದೋದಕ್ಕೆ ಶುರು ಮಾಡಿದ್ದೀನಿ. ದಿನಗಳಲ್ಲಿ ಪಕ್ಕ ಇದ್ರ ಬಗ್ಗೆ ಓದ್ತೀನಿ. ಓದ್ಬಿಟ್ಟು ನನ್ನ ಅಭಿಪ್ರಾಯನ ಪೂರ್ಣವಾಗಿ ನನ್ನ ಅಭಿಪ್ರಾಯನ ನಾನು ತಿಳಿಸ್ತೀನಿ.